ಈ ಚಳಿಗಾಲದಲ್ಲಿ ನಾವು ಊಟ ಮಾಡುವಾಗ ಆಗಿರ್ಬೋದು, ತಿಂಡಿ ತಿನ್ನುವಾಗ ಆಗಿರ್ಬೋದು, ಏನಾದರೂ ಖಾರವಾಗಿದ್ದರೆ ಚೆನ್ನಾಗಿ ಅಂತ ಅನ್ನಿಸ್ತಾ ಇರುತ್ತೆ. ಅದು ಉಪ್ಪಿನಕಾಯಿ ಆಗಿರ್ಬೋದು ಅಥವಾ ಚಟ್ನಿಗಳಾಗಿರ್ಬೋದು. ಸೊ ಅದೇ ಉದ್ದೇಶದಿಂದ ಇವತ್ತು ನಾನು ಕರಿ ಹಿಂಡಿ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಮೆಣಸಿನಕಾಯಿ ಉಪ್ಪಿನಕಾಯಿ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಇದಕ್ಕೆ ಕರಿ ಹಿಂಡಿ ಅಂತ ಕೂಡ ಹೇಳ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಕುಕಿಂಗ್ ಚಾನಲ್. ಬನ್ನಿ ಹಾಗಾದರೆ ಈ ಕರಿ ಹಿಂಡಿ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಈ ಕರಿ ಹಿಂಡಿನ ಮಾಡಲಿಕ್ಕೆ ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಇಂಚಷ್ಟು ಅರಶಿನ ಕೊಂಬನ್ನು ಚಿಕ್ಕದಾಗಿ ತುಂಡು ಮಾಡಿ ತೊಗೊಂಡಿದ್ದೀನಿ. ಈ ಥರ ತುಂಡು ಮಾಡೋದ್ರಿಂದ ಬೇಗ ನೆನೆಯುತ್ತೆ ಅನ್ನೋ ಕಾರಣದಿಂದ ನಾನು ಚಿಕ್ಕದಾಗಿ ತುಂಡು ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವು ಚೆನ್ನಾಗಿ ಒಂದ್ಸಲ ತೊಳೆದು 3ರಿಂದ 4 ತಾಸು ನೆನೆಸ್ಕೋಬೇಕು. ಅರಶಿನ ಕೊಂಬು ಇಲ್ಲದೆ ಇರೋರು ಅರಶಿನ ಪುಡಿ ಕೂಡ ಉಪಯೋಗಿಸ್ಕೋಬೋದು. ಇವಾಗ ಚೆನ್ನಾಗಿ ತೊಳೆದಿದ್ದೀನಿ, ಸ್ವಲ್ಪ ನೀರನ್ನು ಹಾಕಿ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ನಾನಿಲ್ಲಿ 250ರಿಂದ 300 ಗ್ರಾಮಷ್ಟು ಕೆಂಗು ಮೆಣಸಿನಕಾಯನ್ನು ತೊಗೊಂಡಿದ್ದೀನಿ. ಕೆಂಗು ಮೆಣಸಿನಕಾಯಿ ಅಂತ ಹೇಳಿದ್ರೆ ಪೂರ್ತಿ ಹಣ್ಣು ಆಗಿರೋದಿಲ್ಲ ಅಥವಾ ಹಸಿರುಗಾಯಿನೂ ಇರೋದಿಲ್ಲ. ಸ್ವಲ್ಪ ಹಣ್ಣಾಗೋಕ್ಕಿಂತ ಮುಂಚೆ ಹದಗಾಯಿ ಇರುತ್ತಲ್ವ, ಅದಕ್ಕೆ ಕೆಂಗು ಮೆಣಸಿನಕಾಯಿ ಅಂತ ಹೇಳ್ತೀವಿ. ಈ ಮೆಣಸಿನಕಾಯಿಯನ್ನು ಉಪಯೋಗಿಸೇ ನಾವು ಯೂಶ್ವಲಿ ಕರಿ ಹಿಂಡಿನ ಮಾಡ್ತೀವಿ. ಇದನ್ನು ಹಸಿಮೆಣಸಿನಕಾಯಲ್ಲೂ ಕೂಡ ಮಾಡ್ತಾರೆ ಕೆಲವೊಬ್ಬೊಬ್ಬರು. ನಾವು ಈ ಕೆಂಗು ಮೆಣಸಿನಕಾಯಲ್ಲೇ ಮಾಡೋದ್ರಿಂದ ಇದರಲ್ಲೇ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ನೀರಲ್ಲಿ ಹಾಕಿ ಬಿಡ್ತಾ ಇದ್ದೀನಿ. ಸಾಸಿವೆ ಮೆಂತ್ಯ ನೆನೆಯೋ ಹೊತ್ತಿಗೆ ಟೈಮ್ ಆಗುತ್ತಲ್ವ, ಆ ಟೈಮಲ್ಲಿ ಮೆಣಸಿನಕಾಯಿ ಸ್ವಲ್ಪ ಹಣ್ಣಾಗ್ಬೋದು. ಸೊ ಹಾಗಾಗಿ ನೀರಲ್ಲಿ ಹಾಕಿಟ್ರೆ ಅದು ಹಣ್ಣಾಗೋದಿಲ್ಲ, ಹಾಗೇ ಇರುತ್ತೆ ಅನ್ನೋ ಕಾರಣದಿಂದ ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇವಾಗ ಮೆಂತ್ಯ ಸಾಸಿವೆ ಎಲ್ಲ ನೆಂದಿದೆ, ಅದನ್ನು ರುಬ್ಕೋಬೇಕು. ಸೊ ಹಾಗಾಗಿ ನಾನು ಜಾರಿಗೆ ಹಾಕ್ಕೊಂಡಿದ್ದೀನಿ. ನಂತರ 1 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ, 2 ಟೀ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಅರಶಿನ ಪುಡಿ ಉಪಯೋಗಿಸೋರು ರುಬ್ಬೋ ಟೈಮಲ್ಲಿ ಅರಶಿನ ಪುಡಿನ ಸೇರಿಸ್ಕೋಬೇಕಾಗುತ್ತೆ. ಇವಾಗ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. 3 ದೊಡ್ಡದು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಉಪ್ಪಿನಕಾಯಿಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿಯನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ಹಾಗಾಗಿ ನಾನು ಕೊನೆಯಲ್ಲಿ ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋಂತಹ ಮಸಾಲೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಜಾರಲ್ಲೇ ಮೆಣಸಿನಕಾಯನ್ನು ಕೂಡ ತರಿತರಿಯಾಗಿ ರುಬ್ಕೋಬೇಕು. ನಾನಿಲ್ಲಿ ಮೆಣಸಿನಕಾಯಿದು ಸ್ವಲ್ಪ ಬೀಜನ ತೆಗೆದಿದ್ದೀನಿ. ಇದು ತುಂಬ ಖಾರ ಇದೆ ಮೆಣಸಿನಕಾಯಿ, ಹಾಗಾಗಿ ನಾನು ಸ್ವಲ್ಪ ಬೀಜ ತೆಗೆದಿದ್ದೀನಿ. ಸಾಮಾನ್ಯವಾಗಿ ಕರಿ ಹಿಂಡಿ ಮಾಡೋರು ಮೆಣಸಿನಕಾಯಿ ಬೀಜನ ತೆಗೆಯೋದಿಲ್ಲ, ಹಾಗೆಯೇ ಮಾಡ್ಕೊಳ್ತಾರೆ. ನಮಗೆ ಮೀಡಿಯಮ್ ಖಾರ ಇರೋದು ಮೆಣಸಿನಕಾಯಿ ಸಿಕ್ಕಿತ್ತು ಅಂತ ಹೇಳಿದರೆ ಹಾಗೇನೂ ಉಪಯೋಗಿಸ್ಕೋಬೋದು. ಈ ಥರ ತುಂಡು ಮಾಡಿ ಹಾಕಿ ತರಿತರಿಯಾಗಿ ರುಬ್ಕೋಬೇಕು. ರುಬ್ಬುವಾಗ ನಾವು ಸ್ವಲ್ಪ ಮೆಣಸಿನಕಾಯನ್ನು ಹಾಕಿ ರುಬ್ಕೊಂಡ್ರೆ ನಾವು ತರಿತರಿಯಾಗಿ ರುಬ್ಕೋಬೋದು. ಜಾಸ್ತಿ ಹಾಕಿದ್ವಿ ಅಂತ ಹೇಳಿದ್ರೆ ಕೆಳಗಿನ ಭಾಗ ಎಲ್ಲ ನೈಸ್ ಪೇಸ್ಟ್ ಆಗಿಬಿಟ್ಟಿರುತ್ತೆ, ಮೇಲ್ಗಡೆದು ಹಾಗೇ ಉಳಿದಿರುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು. ನಾನಿಲ್ಲಿ 3 ಬ್ಯಾಚಲ್ಲಿ ರುಬ್ಕೊಳ್ತಾ ಇದ್ದೀನಿ, ಆವಾಗ ನಾವು ತರಿತರಿಯಾಗಿ ರುಬ್ಕೋಬೋದು. ಈ ಕರಿ ಹಿಂಡಿಯನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ, ಮುದ್ದೆ ಜೊತೆ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ರುಬ್ಬಿರೋ ಅಂತಹ ಮೆಣಸಿನಕಾಯನ್ನು ಕೂಡ ನಾನು ಮಸಾಲೆ ಹಾಕಿದ್ವಲ್ವ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ತರಿತರಿಯಾಗಿ ರುಬ್ಕೊಂಡ್ರೆ ಕರಿ ಹಿಂಡಿ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲದನ್ನು ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಉಪ್ಪನ್ನು ಮಸಾಲೆ ರುಬ್ಬುವಾಗೇ ಹಾಕಿರ್ತೀವಿ, ನೋಡಿಕೊಂಡು ಬೇಕು ಅನಿಸಿದ್ರೆ ಇವಾಗ ಸೇರಿಸ್ಕೋಬೋದು. ಬೆಲ್ಲ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಕೂಡ ಮಾಡ್ಬೋದು. ಸ್ವಲ್ಪ ಬೆಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇದನ್ನು ನಾವು ಬಿಸಿಲಲ್ಲಿ 3ರಿಂದ 4 ದಿನಗಳ ಕಾಲ ಇಡಬೇಕಾಗತ್ತೆ. ಆವಾಗ ನಮಗೆ ಇದು ಸ್ವಲ್ಪ ಹುಳಿ ಏರ್ಕೊಳ್ಳುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ, ಬೇಗ ಉಪ್ಪಿನಕಾಯಿ ಹತ್ಕೊಳ್ಳುತ್ತೆ. ಹಾಗಾಗಿ ಇದೇ ಪಾತ್ರೆಗೆ ಒಂದು ಬಟ್ಟೆಯನ್ನು ಕಟ್ಟಿ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ 3ರಿಂದ 4 ದಿನಗಳ ಕಾಲ ಬಿಸಿಲಲ್ಲಿ ಇಟ್ಟು ನಂತರ ಇದನ್ನು ಒಂದು ಬಾಟಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ 2ರಿಂದ 3 ತಿಂಗಳುಗಳ ಕಾಲ ಉಪಯೋಗಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ.